ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಚಿಂತಾಯಾಶ್ಚ ಚಿತಾಯಾಶ್ಚ ಬಿಂದು ಮಾತ್ರ ವಿಶೇಷತೆ. ಚಿತ ದಹತಿ ನಿರ್ಜೀವಂ, ಚಿಂತಾ ದಹತಿ ಜೀವನಂ. ಈ ಶ್ಲೋಕವನ್ನು ಹೇಳುತ್ತಾ ವಿಶ್ವನಾಥ್ ಅಂತಕ್ಕಂಥ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಒಂದು ಸಿಗ್ನೇಚರ್ ಮಾಡ್ತಾ ತಮ್ಮ ಕನ್ನಡಿಗೆ ತೆಗೆದು ಕಣ್ಣೀರು ಒರೆಸ್ಕೊಳ್ತಾರೆ. ಏನು ಅದು, ಯಾವ ಡಿಸಿಷನ್ ಅಂತ ಹೇಳಿದ್ರೆ, ಹರೀಶ್ ರಾಣಾ ಅಂತಕ್ಕಂಥ 31 ವರ್ಷದ ಗಾಜಿಯಾಬಾದನ ಹುಡುಗ ಇಚ್ಛಾ ಮರಣ. ನಮ್ಮ ಕೋರ್ಟ್ಗಳು, ಸುಪ್ರೀಂ ಕೋರ್ಟ್ ಆಗಲಿ, ನಮ್ಮ ದೇಶದ ಯಾವೇ ನ್ಯಾಯಾಲಯಗಳು ಇವತ್ತಿನವರೆಗೆ ಇಚ್ಛಾ ಮರಣನ ಕೊಟ್ಟಿಲ್ಲ. ಮೊದಲನೇ ಸಲ ಇಚ್ಛಾ ಮರಣನ ಕೊಡ್ಲಿಕ್ಕತ್ತಿದ್ದು. ಡಾಕ್ಟರ್ಗಳು ರಿಪೋರ್ಟು, ಅವರ ತಂದೆ ತಾಯಿ ಆವೇದನೆ ಮೇರೆಗೆ ಆ 31 ವರ್ಷದ ಹುಡುಗ ಸಾಯ್ಲಿಕ್ಕೆ ಅವರು ಪರ್ಮಿಷನ್ಸ್ ಕೊಟ್ರು. ಏನಾಗಿತ್ತು, ಏನ್ ಪರಿಸ್ಥಿತಿ ಅಂತ ಹೇಳಿದ್ರ, ಆ ಹುಡುಗ ಹರೀಶ್ ರಾಣಾ ಅಂತಕ್ಕಂಥ ಗಾಜಿಯಾಬಾದ್ನಲ್ಲಿ ಓದ ಹುಡುಗ 4ನೇ ಅಂತಸ್ತಿನಿಂದ ಇಂಜಿನಿಯರಿಂಗ್ ಓದ ಕಲ್ಕ ತೆಳಗೆ ಬೀಳ್ತಾನ. ಪಾಪ 13 ವರ್ಷ ಆಯ್ತು ಕೋಮಾದಲ್ಲಿದ್ದಾನ. ಅವನು ಆಪರೇಷನ್ ಆಯ್ತು. ಡಾಕ್ಟರ್ಸ್ ಎಲ್ಲ ಪ್ರಯತ್ನ ಮಾಡಿದ್ರು. ಬರೇ ಕಣ್ಣು ಗುಡ್ಡುಗಳು 2 ನೋಡ್ತಾನ, ಅಚ್ಚಗಡೆ ಇಚ್ಚಗಡೆ ಅಳ್ಳಾಡಿಸ್ತಾನ. ಮೂಗಿನಲ್ಲಿ ಒಂದು ಕೊಳವೆ ಇಟ್ಟು ಆಹಾರನ ಕೊಡ್ತಾರ. ಹೊಟ್ಟೆ ಒಳಗೆ ಒಂದು ಸ್ವಲ್ಪ ಆಹಾರ ಹೋಗ್ತದ. ಆ ಲೈಫ್ ಸೇವಿಂಗ್ ಡ್ರಗ್ಸ್, BP ಅದು ಇದು ಕಂಟ್ರೋಲ್ ಮಾಡ್ಲಿಕ್ಕೆ ಇಷ್ಟು ಡ್ರಗ್ಸ್ ಕೊಟ್ಟಿದ್ದಾರೆ, ಗೋಲಿಗಳು ಅವು ಏನು ಹಾಕೋದು. ಅದ್ರ ಮೇಲೆ ಒಂದು ಲೈಫ್ ಹಾಗೇ ನಡೆದ. 13 ವರ್ಷ ಆಯ್ತು. ಚಲನೆ ಇಲ್ಲ, ಇದು ಇಲ್ಲ, ಏನೇನೇನೇನಿಲ್ಲ. ತಾಯಿ ತಂದಿಗೆ ನರಕ ಆಗಿಬಿಟ್ಟದು. ಭಯಂಕರ ತ್ರಾಸ. ಏನ್ ಮಾಡ್ಬೇಕು ಅರ್ಥ ಆಗ್ತಾ ಇಲ್ಲ. ಡಾಕ್ಟರ್ಸ್ ಅಂತಾರೆ, ಇನ್ನು ಏನೂ ಮಾಡಿದ್ರೆ ಜಗತ್ತಿಗೆ ಎಲ್ಲಿ ಕರ್ಕೊಂಡೋದ್ರು ಇವನು ಮತ್ತೆ ಎಚ್ಚರಿಕೆ ಬರ್ಲಿಕ್ಕೆ, ಎದ್ದು ಕೊಡ್ಲಿಕ್ಕೆ, ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಇಷ್ಟೇ ಇರ್ತದೆ. ಅವಾಗ ಅವ್ರು ನಿರ್ಣಯ ಮಾಡಿಕೊಂಡು ಹೈಕೋರ್ಟಿಗೆ ಹೋಗ್ತಾರೆ. ನಮ್ ಇಚ್ಛಾ ಮರಣ ಕೊಡ್ರಿ. ಹೈಕೋರ್ಟ್ನವ್ರು ಸುಪ್ರೀಂ ಕೋರ್ಟಿಗೆ ಕಳಿಸ್ತಾರ. ಸುಪ್ರೀಂ ಕೋರ್ಟ್ನ ಮೊನ್ನೆ 11ನೇ ತಾರೀಕು ಮಾರ್ಚ್ 11 ಅಲ್ಲಿ ವಿಶ್ವನಾಥ ಜಡ್ಜ್ ಅವರು ಕಣ್ಣೀರು ತೆಗೆದುಕೊಂಡು ಈ ಶ್ಲೋಕವನ್ನು ಹೇಳಿ, ಸರಿ ಆ ಹುಡುಗ ಮರಣ ಕೊಟ್ಟು ಬಿಡ್ರಿ ಅಂತ ಹೇಳಿ ಹೇಳಬೇಕಾಗ್ತದೆ. ನೋಡ್ರಿ, ಅವ್ರ ಜಡ್ಜ್ಗಳ ಒಂದು ಸ್ಪಂದನೆ. ಮನುಷ್ಯರಾದಂಥವ್ರು ನಾವೆಲ್ಲರೂ ಇಂಥ ವಿಷಯಗಳನ್ನ ಎಲ್ಲೇನ ಕೇಳಿದಾಗ ಮಾಡಿದಾಗ ಸ್ವಲ್ಪ ನಮ್ಮಲ್ಲೂ ಸ್ಪಂದನೆ ಬರಬೇಕು. ಇದೇ ರೀತಿ ಒಂದು ಅಮೆರಿಕದ ಒಂದು 5 ನಿಮಿಷದ ಸಿನಿಮಾ ಬಂದಿತ್ತು. ಇದಕ್ಕಿಂತ ಮೊದಲೊಮ್ಮೆ ನಾನು ಹೇಳಿರಬಹುದು. ಅವಾರ್ಡ್ ಸಿಗ್ತದೆ. 5 ನಿಮಿಷ ಸಿನಿಮಾ ಅವಾರ್ಡ್. ಆ ಸಿನಿಮಾ ಓಪನ್ ಆಯ್ತು. ಹೋಗಿದ್ರು ಬಹಳ ಮಂದಿ ಸಿನಿಮಾ ನೋಡ್ಲಿಕ್ಕೆ. ಒಬ್ಬ ಹುಡುಗ ಮಲಗಿದ್ದಾನ. ಅವನ್ ಮೇಲೆ ಸೀಲಿಂಗ್ ನೋಡ್ತಾ ಇದ್ದ. ಕಣ್ಣು ಗುಡ್ಡುಗಳು ಓಪನ್ ಅವ, ಸೀಲಿಂಗ್ ನೋಡ್ತಾ ಇದ್ದ. ಅದ್ರದ್ದು ಚಿತ್ರ ಪ್ರಾರಂಭ ಆಯ್ತು. ಚಿತ್ರ 1 ನಿಮಿಷ ಆಯ್ತು, 1.5 ನಿಮಿಷ ಆಯ್ತು, 2 ನಿಮಿಷ ಆಯ್ತು. ಅದು ಮುಂದಕ್ಕೆ ಹೋಗ್ತಾ ಇಲ್ಲ. ಅವ್ರೇನ್ ಅನ್ಕೊಂಡ್ರು, ಅದು ಸ್ಟಕ್ಅಪ್ ಆಗಿದೇನೋ, ಮುಂದಕ್ಕೆ ಹೋಗ್ತಾ ಇಲ್ಲ, ಹಿಂದಕ್ಕೆ ಹೋಗ್ತಾ ಇಲ್ಲ. ಬರೀ ಆ ಹುಡುಗ ಸೀಲಿಂಗ್ ನೋಡ್ತಾ ಇದ್ದಾನೆ. ಆ ಹುಡುಗ ಸೀಲಿಂಗ್ ನೋಡ್ತಾ ಇದ್ದ. 2 ನಿಮಿಷ ಆಯ್ತು, ತಡ್ಕೊಲಿಕ್ಕೆ ಆಗ್ಲಿಲ್ಲ. ಸಿಟಿಗಳು ಹೊಡಿಲಿಕ್ಕೆ ಚಾಲು ಮಾಡಿಬಿಟ್ರು. ಏನಾಯ್ತು, ಅದು ಒಂದಕ್ಕೆ ಸ್ಟಕ್ಅಪ್ ಆಗಿದೆ, ಮುಂದಕ್ಕೆ ಹೋಗೋದು ಸಿನಿಮಾ. 3 ನಿಮಿಷ ಆಯ್ತು, 4 ನಿಮಿಷ ಆಯ್ತು. ಮಂದಿ ಇದು ತಡ್ಕೊಲಿಕ್ಕೆ ಆಗ್ಲಿಲ್ಲ. ಏನ್ 4 ನಿಮಿಷ ಆಯ್ತು ನಾವು ನೋಡ್ಲಿಕ್ಕೆ ಕಂಟಿನ್ಯೂಸ್ ಒಂದೇ ಸ್ಥಿತಿ. ಒಂದು ಹುಡುಗ ಮಲಗಿದ್ದಾನ, ಸೀಲಿಂಗ್ ನೋಡ್ತಾ ಇದ್ದಾನೆ. ಏನಿದು ಸಿನಿಮಾನ, ಇದಕ್ಕೇನು ಅವಾರ್ಡ್? ಮತ್ತ 5 ನಿಮಿಷ ಆಯ್ತು. ಎಲ್ಲ ಮಂದಿ ಒದರ್ಲಿಕ್ಕೆ ಚಾಲು ಮಾಡಿಬಿಟ್ರು, ಸಿಟಿ ಹೊಡಿಲಿಕ್ಕೆ ಚಾಲು ಮಾಡಿಬಿಟ್ರು. ಸಿನಿಮಾ ಏನಾಗಿದೆ ನೋಡ್ರಿ, ಸ್ಟಕ್ಅಪ್ ಆಗಿದೆ, ಮುಂದಕ್ಕೆ ಹೋಗೋವಲ್ದು ಸಿನಿಮಾ. ದ ಎಂಡ್ ಅಂತ ಬಂತು, ಮುಗಿದೋಯ್ತು ಸಿನಿಮಾ. ಅವರು ಹಿಂದೆಡೆಗೆ ಅದರಲ್ಲಿ ಬರೀತಾರ, ಹೇಳ್ತಾರ, ನೀವು 1-2 ನಿಮಿಷಕ್ಕೆ ಇಷ್ಟು ಒದರ್ಲಿಕ್ಕೆ ಚಾಲು ಮಾಡಿಬಿಟ್ರಿ, 3-4 ನಿಮಿಷಕ್ಕೆ ನಿಮ್ದು ಸಹನೆ ಕಳೆದು ಹೋಯ್ತು. ಈ ಹುಡುಗ 32 ವರ್ಷದಿಂದ ಒಂದೇ ಬೆಡ್ ಮೇಲೆ ಇದೇ ರೀತಿ ಮಲಗಿದ್ದಾನ. ಅವನಿಗೆ ಎಚ್ಚರಿಕೆ ಅದ, ಸ್ಮೃತಿ ಅದ, ಎಲ್ಲ ಅದ. ಕಣ್ಣಿನ ಗುಡ್ಡ ಅಳ್ಳಾಡ್ತಾವ. ಒಂದು ಸೀಲಿಂಗ್ ನೋಡ್ತಾ ಇದ್ದಾನೆ. ಮಾತಿಲ್ಲ, ಇದಿಲ್ಲ, ಗೋಡು ಅಚ್ಚಗಡಿ ಇಚ್ಚಗಡಿ ಮಾಡ್ಲಿಕ್ಕೆ ಬರೋದಿಲ್ಲ. 32 ಇಯರ್ಸ್ ಆಯ್ತು ಆ ಹುಡುಗ. ಪಾಪ ಸಣ್ಣವಿದ್ದಾಗ ಏನೋ ಒಂದು ಡಿಸೀಸ್ ಬಂದ್ಬಿಡ್ತು. ತಾಯಿ ತಂದೆ ಹಾಗೆ ಮಲಗಿಸಿದ್ದಾರ. ಬರೇ ಸೀಲಿಂಗ್ ಫ್ಯಾನ್ ನೋಡ್ತಾ ಇದ್ದಾನ, ಛತ್ ನೋಡ್ತಾ ಇದ್ದಾನ, ಮಲಗಿದ್ದಾನ. 32 ವರ್ಷಲಿಂದ ತಾಯಿ ತಂದೆ ಸೇವೆ ಮಾಡಿ ಆ ಹುಡುಗಂದು ಇದು ಮಾಡ್ತಾ ಇದ್ದ. ನೋಡ್ರಿ, ಎಂಥ ಒಂದು ಭಯಾನಕವಾದಂತಹ ಪರಿಸ್ಥಿತಿ ಇದು. ಸಾಧಾರಣವಾಗಿ ಅಲ್ಲೆಲ್ಲಿ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಜನರಿಗೆ ಬಂದಿರ್ತದ. ಸ್ವಲ್ಪ ಈ ಪರಿಸ್ಥಿತಿಗಳನ್ನು ನೋಡಿದಾಗ ನಾವು ಸ್ವಲ್ಪ ಸ್ಪಂದಿಸ್ಬೇಕು. ನಮ್ಮ ಮನೆ ಪಕ್ಕದವರು, ನಮ್ಮ ಊರವರಲ್ಲಿ, ಯಾವುದೋ ನಮ್ಮ ಬಂಧು ಬಳಗದಲ್ಲಿ ಆಕ್ಸಿಡೆಂಟ್ ಆಗೋದು, ಏನೋ ಆಗೋದು, ಅಕಾಲ ಮರಣ ಆಗೋದು, 9ನೇ ಮಗ ತೀರ್ಕೊಂಡಾಗ, ಇಂಥ ಸಮಯದಲ್ಲಿ ನಾವು ಅವ್ರ ಜೊತೆಗೆ ಸಮಯ ಕೊಡಬೇಕು, ಅವ್ರ ಜೊತೆಗೆ ಹೆಚ್ಚೆಚ್ಚು ಇರಬೇಕು. ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜದ ಪ್ರಶ್ನೆ ಕೇಳ್ತಾನ, ಮೂರ್ಖ ಜೀವರಾಶಿ ಯಾವುದು ಕೇಳಿದ ತಕ್ಷಣ ಧರ್ಮರಾಜ ಹೇಳ್ಬಿಡ್ತಾನ, ಮನುಷ್ಯ. ಅವಾಗ ಮತ್ತೆ ಕೇಳ್ತಾನೆ ಯಕ್ಷ, ಮನುಷ್ಯ ಹಾವುಗಳನ್ನು ಹಿಡಿತಾನ, ಶಿವನ ವ್ಯಾಘ್ರನ ಹಿಡಿದು ಪಂಜರೊಳಗೆ ಹಾಕ್ತಾನ, ಆನೆಯ ಮದ ಇಳಿಸ್ತಾನ, ಇಷ್ಟು ಪವರ್ಫುಲ್ ಮನುಷ್ಯ, ನೀ ಮೂರ್ಖ ಅಂತಿದಲ್ಲ. ಹೌದು, ಮೂರ್ಖನೇ, ಇವೆಲ್ಲ ಮಾಡ್ತಾನ ಖರೆ.
ಆದ್ರೆ ತನ್ನ ಸುತ್ತಮುತ್ತಿನ ವಸ್ತುಗಳು ನಾಶ ಆಗ್ತಿದ್ರು ಸಹಿತ ನಾನು ಚಿರಂಜೀವಿ, ನನಗೇನಾಗೋದಿಲ್ಲ ಎಂಬ ಭ್ರಮೆಯಲ್ಲಿ ಬದುಕ್ತಾನ. ಅದಕ್ಕೋಸ್ಕರ ಅವ ಮೂರ್ಖ. ಅವ ಏನ್ ಅನ್ಕೋತಾನ, ಮೊನ್ನೆ ಯಾರೋ ಸತ್ತಿದ್ರು, ನಾ ಸುಟ್ಟು ಬಂದೆ ಸ್ಮಶಾನಕ್ಕೆ ಹೋದೆ, ನನಗೇನೋ ಆಗಿಲ್ಲ. ನಿನ್ನೆ ಯಾರು ತೀರ್ಕೊಂಡಿದ್ರು, ನಾನೇ ಹೋಗಿದ್ದೆ ಸ್ಮಶಾನಕ್ಕೆ ಹೋಗಿದ್ದೆ, ದಹನ ಮಾಡಿ ಬಂದೆ, ನನಗೇನೋ ಆಗಿಲ್ಲ, ನನಗೇನೋ ಆಗೋದಿಲ್ಲ. ಎಲ್ಲರೂ ಸಾಯ್ತಾರೆ, ನಾನು ಮುಟ್ಟು ಬರ್ತೀನಿ, ನನಗೇನೋ ಆಗೋದಿಲ್ಲ. ಈ ಭ್ರಮೆಯಲ್ಲಿ ಇರ್ತಾನ. ನೋಡ್ರಿ, ಮನುಷ್ಯಗೆ ಈ ರೀತಿ ಒಂದು ಮರಣದ ಭಯನೇ ಹೋಗ್ಬಿಟ್ಟದ. ಆ ರೀತಿ ಒಂದು ರೀತಿ ನಿಂತಿರ್ತಾರ. ಅದಕ್ಕೆ ಗೌತಮ ಬುದ್ಧ ಹೇಳ್ತಿದ್ದ, ಆತನ ಹತ್ರ ಸನ್ಯಾಸ ತಗೊಳ್ಳಿಕ್ ಬಂದಾಗ, 4 ತಿಂಗಳು ಸ್ಮಶಾನ ವಾಸ ಮಾಡಿ ಬಾ, ಹೋಗು, ಅವಾಗ ಸನ್ಯಾಸ ಕೊಡ್ತೀನಿ. ಹಿಡಿ ಬೂದಿ ಆಗ್ತಕ್ಕಂಥದ್ದು ನೋಡು, ಅವಾಗ ಬಾ. ಅದಕ್ಕೆ ಹಿಂದಿ ಒಳಗೊಂದು ಹೇಳ್ತಾರ, ಮೌತನೆ ಜಮಾನೆ ಕೋ ಸಮಾಧಿ ಖಾಡಾಲ, कैसे कैसे रुस्तमों को खाक में मिला डाला, कल तक जो तन के चलते थे अपनी शान और शौकत पर, आज क्षमा तक नहीं जलती उनकी मजार पर. ಎಂತೆಂತ ಮಣ್ಣಲ್ಲಿ ಕಲ್ತೋಗಿದ್ದಾರೋ ನೀನ್ ಹೆಚ್ಕೊಂಡ್ ಲೆಕ್ಕ. ಅವರ ಸಮಾಧಿ ಮುಂದೆ ಪೈಲ್ವಾನ್ರ, ಅತಿರಥಿ ಮಹಾರಥಿಗಳ ಪೈಲ್ವಾನ್ರ ಸಮಾಧಿ ಮುಂದೆ ಇವತ್ತು ದೀಪ ಹಚ್ಚೋರ್ ಗೊತ್ತಿಲ್ಲ, ನಾಯಿ ಮೂತ್ರ ಮಾಡ್ತಾವ. ಏನ್ ಪರಿಸ್ಥಿತಿ, ದ್ಯಾಸಟು ಯಾಕೆ ಮೆರಿತೀರಿ, ಎದ್ರದ್ದು ಅಹಂಕಾರ ಮಾಡ್ತೀರಿ ಅಂತ ಹೇಳಿ. ಆ ಹರೀಶ್ ರಾಣನ ತಂದೆ ಸಿಗ್ನೇಚರ್ ಮಾಡಕಲ್ಕ ಡಾಕ್ಟರ್ಸ್ ಹೇಳ್ತಾರ, ಅವನಿಗೆ 13 ತಾರೀಕು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ತಾಯಿ ಕಣ್ಣಲ್ಲಿ ನೀರು ಬರ್ತಾವ. ಹಾಸ್ಪಿಟಲ್ಗೆ ಹೋಗೋರು ಯಾವಾಗ ಮಗ ಚಲೋ ಆಗ್ಲಿ, ಚಲೋ ಆಗಿ ಕರ್ಕೊಂಡು ಬರ್ತೀವಿ ಅಂತ ಹೋಗ್ತೀವಿ. ಅದ್ರ ದುರ್ಭಾಗ್ಯ ನಂದು, ನನ್ನ ಮಗನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಸಾಯ್ಲಿ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಡಾಕ್ಟರ್ಸ್ ಕೂಡ ಬಹಳ ಬಾಧೆ ಪಟ್ರಂತ. ನಾವೆಲ್ಲೋ ಪ್ರತಿ ಪೇಷಂಟಿಗೆ ಕೊನೆ ಉಸಿರಿನವರೆಗೆ ಉಳಿಸ್ಬೇಕು ಉಳಿಸ್ಬೇಕು ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಿರ್ತೀವಿ. ಈ ಮಗುವಿಗೆ ನಾನು ಕೊಲ್ಲಬೇಕು, ಸಾಯ್ಬೇಕಂತ ಪ್ರಯತ್ನ ಮಾಡೋದು ನಮ್ಮ ಜೀವನದಲ್ಲಿ ಕೂಡ ಒಂದು ದೊಡ್ಡ ಅನುಭವ ಅಂತ ಹೇಳಿ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ. ಸಿಗ್ನೇಚರ್ ಮಾಡ್ಲಿಕ್ಕೆ ತಂದಿ ಕೂತ್ ಬಿಡ್ತಾನ, ಕಣ್ಣಲ್ಲಿ ನೀರು ಬರ್ತಾನೆ, ನಾ ಮಾಡೋದಿಲ್ಲ ಸಿಗ್ನೇಚರ್, ನನ್ನ ಮಗನಿಗೆ ಸಾಯ್ಲಿ ಅಂತ ಹೇಳಿ ನಾನು ಸಿಗ್ನೇಚರ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ತಾಯಿ ಧೈರ್ಯಲಿಂತ ಆ ಗಂಡನ ಕೈ ಮೇಲೆ ಭುಜದ ಮೇಲೆ ಕೈ ಆಡಿಸಿ, ಅಳಬೇಡ್ರಿ ನಾ ಇದ್ದೀನಿ ಅಂತಂದು ಆ ತಾಯಿ ಮಹಾತಾಯಿ ಸಹಿ ಮಾಡ್ತಾಳ. ನೋಡ್ರಿ, ಎಂತೆಂಥ ಪರಿಸ್ಥಿತಿಗಳು ಎಲ್ಲರಿಗೂ ಬರ್ತಾವ. ನಾವು ಕೂಡ ಇದಕ್ಕೆ ಪರೆ ಅಲ್ಲ. ಮನುಷ್ಯ ಇದು ಕಾಲಚಕ್ರದಲ್ಲಿ ಯಾರೋ ಇದಾಗ್ಬೋದು, ನಾವೇನು ಅಂತ ಶಾಶ್ವತವಾದಂಥವ್ರಲ್ಲ. ಅದಕ್ಕೋಸ್ಕರ ನಾವು ಇನ್ನೊಬ್ಬರಿಗೆ ಉಪಕಾರ ಮಾಡೋದು, ದುಃಖದಲ್ಲಿ ಕಷ್ಟದಲ್ಲಿ ಇದ್ದವ್ರಿಗೆ ಸಹಾಯ ಮಾಡೋದು, ನಮ್ಮವ್ರಿಗೆ ಏನೇನು ಆದಾಗ ಹೋಗಿ ಟೈಮ್ ಕೊಡೋದು, ಮಾತಾಡೋದು, ಮಾನವೀಯತವಾಗಿ ಬದುಕೋದು, ಅಹಂಕಾರ ಅಭಿಮಾನಗಳನ್ನು ಕಮ್ಮಿ ಮಾಡ್ಕೊಂಬೋದು, ಇವೆಲ್ಲನ್ನು ನೋಡಿದಾಗ ನಮಗೂ ಒಂದು ಸ್ವಲ್ಪ ಮಾನವೀಯ ಗುಣಗಳು ಹೆಚ್ಚಾಗಬೇಕು, ಸ್ಪಂದಿಸ್ಬೇಕು. ಅರೇ ಇದು ಬಂತು ಇವ್ರಿಗೆ ತ್ರಾಸ, ಭಗವಂತ ಇಂಥದ್ದು ಬರಬಾರ್ದು ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಧೈರ್ಯವಾಗಿ ಭುಜದ ಮೇಲೆ ಕೈ ಇಟ್ಟು ಅವ್ರ ಜೊತೆಗೆ ಟೈಮ್ ಕೊಡ್ತಕ್ಕಂಥದ್ದು. ಎಲ್ರಿ ನಮ್ಮ ಮನೆಗೆ ನಾವಿರ್ತೀವಿ, ನಾವ್ ಎಲ್ಲಿ ಹೋಗೋದಿಲ್ರಿ, ನಮ್ದೆಲ್ಲ ಎಸಿ ಅದರಿ, ಅಷ್ಟು ಫಿಕ್ಸ್ ಆಗಿಬಿಟ್ಟವ್ರು, ಎಲ್ಲ ಕಾರ್ ಅದರಿ, ಬಂಗ್ಲಾದ್ರಿ. ಇದೇ ಭ್ರಮೆಯಲ್ಲಿ ಇರಬೇಡ್ರಿ. ಇದು ಮಾನವೀಯತೆ ಅಲ್ಲ. ಭಾರತ್ ಮಾತಾಗಿ ಎಲ್ಲರಿಗೂ ನಮಸ್ಕಾರ.